ಪಂತನಾಳ ಗ್ರಾಮದ ಪುಣ್ಯದಲ್ಲಿ ಪಂತನಾಳ ಗ್ರಾಮದ ಪುಣ್ಯದಲ್ಲಿ ಶ್ರೀ ಋಷಭಲಿಂಗೇಶ ಶರಣು ಎನ್ನುವೆ. ವರವ ಬೇಡುವೆ ವರವ ಮುಗಿದು ಶಿರವಾಗಿ ವರವ ಬೇಡುವೆ. ನಾಟರಂಗದಲ್ಲಿ ನಲಿವ ನಟನಟಿಯರಿಗೆ ನಾಟರಂಗದಲ್ಲಿ ನಲಿವ ನಟನಟಿಯರಿಗೆ ವರವ ನೀಡಿ ಕಾಪಾಡು ಶ್ರೀ ಸಂಯನ ಬಸವೇಶ. ವರವ ನೀಡಿ ಕಾಪಾಡು ಶ್ರೀ ಸಂಯನ ಬಸವೇಶ. ಶ್ರೀ ಋಷಭಲಿಂಗೇಶ ಶರಣು ಎನ್ನು ಶ್ರೀ ಋಷಭಲಿಂಗೇಶ. ಓಂ ಶ್ರೀ ಗುರು ಸಂಗಮ ಬಸವೇಶ. शरणं 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 देवी कृपाकरी पालस्य निवरता ताये श्री गौरी पालस्य निवरता ताये श्री गौरी. शरणं 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 देवी कृपाकरी शरणं 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 ಅಮ್ಮ ಭೂಮಾತೆ ಹಸಿರು ಹೆಸರಿಟ್ಟು ಹಸಿರು ಮೆಳಕಾಗಿ ಕಾಣುತ್ತಿರುವೆ ನೀನು. ಅಂದಾಗೆ ನಾನೊಬ್ಬಳು ರೈತರ ಹೆಂಡತಿ. ಈ ರೈತನೇ ರಾಷ್ಟ್ರ ಬೆನ್ನೆಲು ಬೆನ್ನದು ನಿನಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಅಲ್ಲ, ನನ್ನ ಪತಿ ಹಾಗೂ ನನ್ನ ಮೈದ್ರ ಈ ಮಣ್ಣು ಮುಟ್ಟಿದ ಚೆನ್ನಾಗುವಂತಹ ಸಂದೇಹ ಇರುವುದಿಲ್ಲ. ಅಂದಾಗೆ ಆದಷ್ಟು ಬೇಗ ಅವರ ಸಾಲ ಬಾಧೆಯಿಂದ ಪಾರು ಮಾಡ್ತಾಯಿ, ಪಾರು ಮಾಡು. ನಾಡಿನಲ್ಲಿ ಕೈ ಮುದುಕಿ
ಜಾನಕಿ ಜಾನಕಿ ಪೂಜೆ ಆಯ್ತೇನೆ? ಬಡಿ ಸ್ವಾಮಿ, ಪೂಜೆ ಮಾಡಿಕೊಂಡು ನಿಮ್ಮ ದಾರಿನೇ ಕಾಯ್ತಾ ಇದ್ದೆ. ಅಂದಾಗೆ ಈ ವರ್ಷ ಆದ್ರೂ ಈ ತಾಯಿ ಬಸ್ ನಿಂತಿರುವ ಚೆನ್ನಾಗಿ ನಮ್ಗೆ ಬೆಳೆ ಕೊಡ್ಲಿ ಅಂತ ಆ ತಾಯಿ ಹತ್ರ ಬೇಡ್ಕೋ ಸ್ವಾಮಿ. ಆಯ್ತು ಜಾನಕಿ. ಅಮ್ಮ ಅಮ್ಮ ಭೂಮಿ ತಾಯಿ, ನಿನ್ನನ್ನೇ ನಂಬಿಕೊಂಡು ಈ ನಿನ್ನ ಅಂಗಳದಲ್ಲಿ ದುಡಿಯುವ ಈ ಮಣ್ಣಿನ ಮಕ್ಕಳನ್ನು ಕೈ ಹಿಡಿದು ನಡೆಸುವ ಭಾರ ನಿನ್ನದಮ್ಮ, ನಿನ್ನದು. ಹಿಂದೆ 4 ವರ್ಷದಿಂದ ಮಳೆಯಿಂದಾಗಿ ಬೆಳೆ ಸರಿಯಾಗಿ ಬರದಿದ್ದರಿಂದ ದಿನವಿಡೀ ರೈತನ ಆತ್ಮಹತ್ಯೆ ಹೆಚ್ಚಾಗುತ್ತಿದೆ. ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ನಮ್ಮಂತ ರೈತರು ಬದುಕುವುದಾದರೂ ಹೇಗೆ ಹೇಳು ತಾಯಿ, ಹೇಳು. ಹೌದು ತಾಯಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನನ್ನ ಪತಿ ದೇವರು ಸಾಲ ಸೂಲ ಮಾಡಿ ನೀನು ಹುಡಿಯ ತುಂಬಿದ್ದಾರೆ. ಆದಷ್ಟು ಬೇಗ ಚಿನ್ನದ ಬೆಳೆ ಬಂದು ಈ ನಮ್ಮ ಕಡುಬಡವರನ್ನು ಸಾಲದಿಂದ ಬೇಗ ಪಾರು ಮಾಡ್ತಾಯಿ, ಬೇಗ ಪಾರು ಮಾಡು. ಜಾನಕಿ, ಸಾಲದ ಚಿಂತೆಯನ್ನು ನಾನು ಒಬ್ಬನೇ ಅಂತ ಮಾಡ್ತಿರುವೆ ಅಂತ ತಿಳಿದಿ? ಇಲ್ಲ ಜಾನಕಿ, ಇಲ್ಲ. ಈ ನಮ್ಮ ನಾಡಿನಲ್ಲಿ ಪ್ರತಿಯೊಬ್ಬ ರೈತನಿಗೂ ನೆಮ್ಮದಿಲ್ಲ ಅಂತಾಗಿದೆ. ನಾವೆಲ್ಲರೂ ಕೂಡಿ ಮಣ್ಣನ್ನೇ ನಂಬಿಕೊಂಡು ದುಡಿತಿರುವ ರೈತರು ಚಳಿ ಮಳೆ ಬಿಸಿಲು ಎನ್ನದೆ ಕೆಸರಿನಲ್ಲಿ ದುಡಿತಿರುವಾಗ ಒಂದು ಹೊತ್ತು ಊಟಕ್ಕೆ ಗತಿ ಇಲ್ಲದಂತಾಗಿದೆ. ಎಂದಾಗ ಯಾಕೆ ಬೇಕು ಈ ಹಾಳದ ರೈತನ ಕೆಲಸ? ಯಾರಿಗೆ ಬೇಕು ಈ ಗೋಳಿನ ವನವಾಸ? ಹೇಳು ಜಾನಕಿ. ಯಾಕೆ ಸ್ವಾಮಿ, ಯಾಕೆ ರೀತಿ ಮಾತಾಡ್ತಿರ್ವಿ? ನೋಡಿ, ಈ ದೇಶಕ್ಕೆ ಅನ್ನ ಹಾಕುವ ರೈತ ನೀವು. ಅಂದಾಗೆ ನಿಮ್ಗೇನ ಕಷ್ಟ ಬಂದ್ರೆ ಈ ಸರ್ಕಾರ ನಿಮಗೆ ಸಹಾಯ ಮಾಡೋದಿಲ್ಲ. ಸರ್ಕಾರ 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 ಯಾರಿಗೆ ಬೇಕು ಈ ಹಾಳದ ಸರ್ಕಾರ? ರೈತ ಕಷ್ಟಪಟ್ಟು ಹೊಲವನ್ನು ಉಗುಳಿ ಸಿದ್ಧ ಮಾಡಿಕೊಂಡು ಅದೇ ಸರ್ಕಾರಿ ಗೊಬ್ಬರ ಕೇಳಲು ಹೋದರೆ ಖಾದಿ ದರ್ಬಾರದಿಂದ ಕಾಕಿ ಗೋಲಿಬಾರಿ ನಡೆದು ರೈತನ ರಕ್ತದ ಮಡುವಿನಲ್ಲಿ ಮುಳುಗಿಸಿ ಬಿಡುತ್ತದೆ. ಇಂಥ ಕೆಟ್ಟ ಸರ್ಕಾರ ನಮಗೆ ಬೇಡ ಜಾನಕಿ. ನಿಜವಾಗಲು ಈ ಸರ್ಕಾರಕ್ಕೆ ಈ ರೈತನ ಮೇಲೆ ಕರುಣೆ ಇರುವುದಾದರೆ ಅವರು ಕೊಡುವ ಸರ್ಕಾರಿ ಗೊಬ್ಬರಕ್ಕೆ ಕಲ್ಲು ಮಣ್ಣು ಮಿಶ್ರಣ ಮಾಡುವುದನ್ನು ನಿಲ್ಲಿಸಲಿ. ಅದೇ ರೀತಿ ರೈತ ಬೆಳೆದ ಬೆಳೆಗೆ ಸರಿಯಾಗಿ ಮಾರುಕಟ್ಟೆಯಲ್ಲಿ ಬೆಲೆ ಕೊಟ್ಟು ಕೊಂಡುಕೊಳ್ಳಲಿ. ಹೀಗೆ ಮಾಡಿದರೆ ಮುಂದೆ ನಮ್ಮಂತ ಸಾಯುವಂತ ರೈತರನ್ನು ತಡೆಗಟ್ಟಬಹುದು. ಅದನ್ನು ಬಿಟ್ಟು ತಮ್ಮ ಸೀಟಿಗಾಗಿ ಹೊಡೆದಾಡಿ ಬಡದಾಡಿ ದೇವರ ಮೇಲೆ ಹಾನಿ ಮಾಡಲು ಸಿದ್ಧರಾಗುತ್ತಾರೆ. ಇಂಥ ಕೆಟ್ಟ ಸರ್ಕಾರ ನಮಗೆ ರಾಜಕೀಯ ಬಗ್ಗೆ ಮಾತನಾಡಿ ನೀವೀಗ ತಲೆ ಕೆಡಿಸ್ಕೊತಾ ಇದ್ದೀರಾ? ನೋಡಿ, ರಾಜಕೀಯ ನಮ್ಮ ಕೈ ಬಿಟ್ಟರು ಈ ಭೂಮಾತೆ ಹೊತ್ತು ನಮ್ಮ ಕೈ ಬಿಡುವುದಿಲ್ಲ. ಈ ವರ್ಷ ಬೆಳೆ ಕೊಡದೇ ಇದ್ದರು ಮುಂದ ವರ್ಷ ಈ ಭೂತ ನಿಮ್ಗೆ ಬೆಳೆ ಕೊಟ್ಟೆ ಕೊಡುತ್ತಾರೆ ಸ್ವಾಮಿ, ಕೊಟ್ಟೆ ಕೊಡುತ್ತಾಳೆ. ನಂಬಿಕೆ ಇಟ್ಟುಕೊಂಡೆ ಈ ಮಣ್ಣಿನಲ್ಲೇ ದುಡಿತಾ ಇದ್ದೇನೆ. ಆದರೆ ಈ ಭೂಮಿ ತಾಯಿ ಎಂದು ನೆಮ್ಮದಿ ಕೊಡ್ತಾಳೋ ಕಾದು ನೋಡೋಣ. ಅಂದಾಗೆ ಮೈಲಾರ್ ಇನ್ನು ಬರ್ಲಿಲ್ವ ಸ್ವಾಮಿ? ಬರುತ್ತಾನೆ ಬಿಡು ಜಾನಕಿ. ಇಲ್ಲೇ ಹೊಲದಲ್ಲಿ ಕುಂಟಿಯನ್ನು ಹೂಡಿ ಎತ್ತಗಳನ್ನು ಕಟ್ಟಿ ಬಾ ಎಂದು ನಾನೇ ಹೇಳಿದ್ದೆ. ಯಾಕೆ ಸ್ವಾಮಿ ಇವತ್ತು ಹೀಗೆ ನೋಡ್ತಾ ಇದ್ರೆ ನನ್ನನ್ನು? ಜಾನಕಿ, ಇವತ್ತೇ ಸೀರೆಯಲ್ಲಿ ನೀನು ಎಷ್ಟು ಚೆನ್ನಾಗಿ ಕಾಣುತ್ತಿರುವೆ ಗೊತ್ತಾ? ಎಲ್ಲಿ ನನ್ನ ಕಣ್ಣ ದೃಷ್ಟಿಯ ನಿನ್ನ ಮೇಲೆ ಬೀಳುತ್ತೆ ಏನೋ. ಆ ಬೇಲೂರಿನ ಶಿಲಾಬಾಲಿಕೆಯಂತೆ ಕಾಣುತ್ತಿರುವ ನಿನಗೆ ದೃಷ್ಟಿಯೇ ತೆಗಿತೀನಿ ತಾಳು. ನಿಂತುಕೊಳ್ಳಿ. ನಿಮ್ಮ ಆಸೆ ಏನಂತ ಗೊತ್ತಿಲ್ವ ನನಗೆ. ನಿಮ್ಮ ಆಸೆ ಜೊತೆ ಖಂಡಿತ ಹಾಡುತ್ತೀನಿ, ಆಯ್ತು? ಆ
ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಇಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಆ ನಡೆಯುವ ಹಾದಿ ಹೂವಿನ ಹಾದಿ ಅನುಗಾಲ ಅನುರಾಗ ಅನುಗಾಲ ಅನುರಾಗ ಶುಭಯೋಗ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಮಧುಮಾಸವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿ ಲಾ 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 ಹಲೋ. ಹಾ ಅಣ್ಣ, ಅತ್ತಿಗೆ. ಬಾ ಮೈಲಾರಿ, ಎತ್ತಗಳನ್ನು ಮರಕ್ಕೆ ಕಟ್ಟಿ ಬಂದಿತ್ತಾನೆ? ಹ್ಞೂನಣ್ಣ, ಎತ್ತುಗಳನ್ನು ಮರಕ್ಕೆ ಕಟ್ಟಿ ಹುಲ್ಲು ಹಾಕಿ ಬಂದಿರುವೆ. ಆಯ್ತಾ? ಹಾಗಿದ್ರೆ ತೀರ ನಮಸ್ಕಾರಸಪ್ಪ, ನಿನಗೆ ಪ್ರಸಾದ ಕೊಡುತ್ತೇನೆ. ಅತ್ತಿಗೆ, ಕೈ ಕೆಸರಾಗಿವೆ, ಸ್ವಲ್ಪ ನೀರು ಹಾಕಮ್ಮ.
ಅತ್ತಿಗೆ ನನ್ನನ್ನು ಆಶೀರ್ವಾದ ಮಾಡಿ. ಹೇಳಪ್ಪ ಸಂಗನ ಬಸವ. ಶಿದ್ರ ಬೈದ್ರ ಆ ದೇವರು ನಿನ್ನ ನೂರುಗ ಸುಖವಾಗಿಲ್ಲತ್ತ ಸದಾ ನಾನು ಬೀಳ್ತಾ ಇರ್ತೇನೆ. ಮೈಲಾರಿ ಮೈಲಾರಿ, ನಿನಗೆ ಎಷ್ಟು ಸಾರಿ ಹೇಳಿದರೂ ನಮ್ಮ ಮಾತೇ ಕೇಳುತ್ತಿಲ್ಲಲ್ಲ. ನಮ್ಮ ಹಾಗೆ ಹೊಲ ಗದ್ದೆಯಲ್ಲಿ ದುಡಿಯೋದು ಬೇಡ ಅಂದ್ರು ನಮ್ಮ ಮಾತೇ ಕೇಳುತ್ತಿಲ್ಲ. ಅದು ಸರಿ, ಮೊನ್ನೆ ಪೊಲೀಸ್ ಕೆಲಸಕ್ಕಾದ್ರೂ ಅರ್ಜಿ ಹಾಕಿದ್ದೆಲ್ಲ, ಆ ಕೆಲಸಕ್ಕಾದ್ರೂ ಹೋಗಬಾರದೆ. ಏನು ಹೇಳುತ್ತಿರುವೆ ಅಣ್ಣ? ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದು ನಿಮ್ಮ ಒತ್ತಾಯದಿಂದ ಹೊರತು ನನ್ನ ಮನಸ್ಸಿನಿಂದ ಅಲ್ಲಣ್ಣ, ನನ್ನ ಮನಸ್ಸಿನಿಂದ ಅಲ್ಲ. ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವುದನ್ನು ಬಿಟ್ಟು ಇದೇ ಮಣ್ಣಿನಲ್ಲಿ ದುಡಿದರೆ ಬಂಗಾರವನ್ನು ತೆಗೆಯಬಹುದು ಎಂದು ನೀನೇ ಹೇಳಿರುವ ಮಾತು ಎಷ್ಟು ಬೇಗ ಮರೆತು ಬಿಟ್ಟಿ ಅಣ್ಣ. ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗುವುದು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗುವುದು ತುಂಬಾ ಸುಲಭ. ಅದರಂತೆ ನಾವು ಆಗಿ ಬಿಟ್ಟರೆ ಈ ಕೃಷಿಯಲ್ಲಿ ಕೆಲಸ ಮಾಡುವವರು ಯಾರು ಹೇಳಣ್ಣ, ಹೇಳು. ಅವರು ಎಷ್ಟೇ ಶ್ರೀಮಂತರೇ ಆಗಿರಲಿ, ಅರಮನೆಯಲ್ಲಿರುವ ಮಹಾರಾಜನೇ ಆಗಿರಲಿ, ಕಾಲಿ ಕಾಕಿ ತೊಟ್ಟು ದೊಡ್ಡ ಕಾರಿನಲ್ಲಿ ಮೆರೆಯುತ್ತಿರುವವರೆಲ್ಲರೂ ಹೊಟ್ಟೆಗೆ ತಿನ್ನುವುದು ಅನ್ನನೇ ಅನ್ನೋದು ಮಾತ್ರ ಮರೆಯಬೇಡ. ಇಂಥವರಿಗೆಲ್ಲ ಅನ್ನ ಹಾಕುತ್ತಿರುವವರು ನಮ್ಮಂತ ರೈತರ ಮಕ್ಕಳೇ ಎಂದು ಧೈರ್ಯದಿಂದ ಕೈ ಎತ್ತಿ ಹೇಳುತ್ತೇನೆ. ನಿಜವಿದೆ ತಮ್ಮ, ನಿನ್ನ ಮಾತು ನಿಜವಿದೆ. ಇಡೀ ದೇಶಕ್ಕೆ ತಿನ್ನಲಿಕ್ಕೆ ಅನ್ನವಿಲ್ಲವೆಂದಾಗ ಯಾರ ಎದುರಿಗೆ ಹೇಳಬೇಕು ಈ ರೈತನ ಗೋಳಿನ ಕತೆ? ನಾವು ಅನ್ನ ಹಾಕಿ ಬೆಳೆಸಿದ ರಾಜಕಾರಣಿಗೆ ಬೆಲೆ ಕೊಡ್ತಾರ ಎಂದಾಗ ನಮ್ಮಂತ ಬಡ ರೈತರಿಗೆ ಎಲ್ಲಿದೆ ಯಪ್ಪ? ರಾಜಕೀಯದಲ್ಲಿ ನಿಂತುಕೊಂಡು ಕೋಟಿ ಕೋಟಿ ಹಣ ಗಳಿಸಿದರೆ ಹೊಟ್ಟೆಗೇನು ನೋಟುಗಳ ತಿನ್ನಲಿಕ್ಕಾಗುತ್ತದೇನಣ್ಣ? ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ಮುಂದೊಂದು ದಿನ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದಾಗ ತಿಳಿಯುತ್ತದೆ ರೈತನ ಬೆಲೆ ಏನು ಎಂಬುವುದು. ಹೌದು ಮೈದನ, ನೀ ಹೇಳ್ತಿರೋ ಮಾತು ನಿಜವಿದೆ. ಆದ್ರೆ ಇದೇ ರಾಜಕೀಯಗಳು 5 ವರ್ಷಕ್ಕೊಮ್ಮೆ ಹೊಟ್ಟು ಬಂದ್ರೆ ನಮ್ಮಂತ ರೈತರ ಬಳಿ ಬಂದು ಕೈ ಮುಗಿದು ಹೊಟ್ಟೆ ಕೇಳುತ್ತಾರೆ. ಆದ್ರೆ ಅವರೇ ಗೆದ್ದು ಬಂದ ಮೇಲೆ ಯಾಕಪ್ಪ ನಮ್ಮಲ್ಲಿ ಮನೆ ಬಂದು ಸಮಸ್ಯೆವಂತೆ ಯಾಕೆ ಕೇಳೋದಿಲ್ಲ? ಹೊತ್ತಿಗೆ ಒಳ್ಳೆ ಪ್ರಶ್ನೆಯನ್ನೇ ಕೇಳಿದೆಯಮ್ಮ. ಅದಕ್ಕೆ ಉತ್ತರವನ್ನು ಹೇಳುತ್ತೇನೆ, ಕೇಳು. ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಇರುವುದು ಕೇವಲ ಒಬ್ಬರು ಮಾತ್ರ. ಆದರೆ ಹಳ್ಳಿಗಳಿರುವುದು ಸಾವಿರಾರು. ಆ ಸಾವಿರಾರು ಹಳ್ಳಿಗಳಿಗೆ ಒಬ್ಬರೇ ಬಂದು ಭೇಟಿ ಮಾಡಲಿಕ್ಕಾಗುವುದಿಲ್ಲವೆಂದು ತಿಳಿದು ಪ್ರತಿಯೊಂದು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿಗಳನ್ನು ನೇಮಕ ಮಾಡಿರುತ್ತಾರೆ. ಅದೇ ಹಳ್ಳಿಯಿಂದ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ ತಂದು ಅಧ್ಯಕ್ಷನನ್ನಾಗಿ ಮಾಡುತ್ತೇವೆ. ಇವರ ಮೇಲಾಧಿಕಾರಿಗಳಾಗಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ಕೂಡ ಓಟು ಹಾಕಿ ಆಯ್ಕೆ ಮಾಡಿರುತ್ತೇವೆ. ಇವರ ಮೇಲಾಧಿಕಾರಿಗಳಾಗಿ MLA MP ಗಳಿರುತ್ತಾರೆ. ಇವರೆಲ್ಲರಿಗೂ ಮುಖ್ಯವಾಗಿ ಇರುವ ಅಧಿಕಾರಿಯೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ. ಇವರು ಪ್ರತಿ ಜಿಲ್ಲೆ ತಾಲೂಕುಗಳಿಗೆ ಭೇಟಿ ಕೊಟ್ಟು ತಪ್ಪು ಮಾಡಿದ ಅಧಿಕಾರಿಯನ್ನು ಶಿಕ್ಷೆ ಕೊಟ್ಟು ಅವರನ್ನು ಕೆಲಸದಿಂದ ವಜಾಗೊಳಿಸಿ ನಮ್ಮ ಹಳ್ಳಿಗಳಿಗೆ ಸರಿಯಾದ ಯೋಜನೆಗಳನ್ನು ಒದಗಿಸಿದರೆ ಮಾತ್ರ ಅವರು ಮುಖ್ಯಮಂತ್ರಿ ಆಗಿದ್ದಕ್ಕೂ ಸಾರ್ಥಕವಾಗುತ್ತದೆ. ಅದನ್ನು ಬಿಟ್ಟು ಹಿಂದೆ ಆಗಿ ಹೋದ ಮುಖ್ಯಮಂತ್ರಿ ಕೊಳ್ಳು ಹೊಡೆದು ಎಷ್ಟು ಆಸ್ತಿ ಮಾಡಿದ್ದಾನೆಂದು ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ಮಾಡುತ್ತೇನೆಂದು ಪಣ ತೊಟ್ಟು ನಿಂತರೆ ಅವನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅನ್ನುವುದಿಲ್ಲ. ಅತ್ತಿಗೆಮ್ಮ, ಬಡವರ ರಕ್ತ ಹೀರುವ ಕಂತ್ರಿ ಎನ್ನುತ್ತಾರೆ. ಸಾರ್ಥಕವಾಯ್ತು ತಮ್ಮ, ಸಾರ್ಥಕವಾಯ್ತು. ಈ ರೈತನ ತಮ್ಮನಿಗೆ ಹುಟ್ಟಿದಕ್ಕೂ ನನ್ನ ಜನ್ಮ ಸಾರ್ಥಕವಾಯ್ತು. ಇನ್ನ ಮುಂದೆ ಪ್ರತಿ ಮನೆಯಲ್ಲಿ ಹಳ್ಳಿಯಲ್ಲಿ ನಿನ್ನಂತ ವೀರ ರೈತ ಸಿಡಿದೆದ್ದರೆ ಸಿಡಿಲು ಬಡದ ಹಾಗೆ ಮುದುಡಿಕೊಳ್ಳುತ್ತದೆ ಈ ನಮ್ಮ ಸರ್ಕಾರ. ಇನ್ನು ಮುಂದೆ ರೈತನ ಉಸಿರು ದೇಶದ ಹಸಿರು ಎಂದು ಅವರಿಗೆ ಗೊತ್ತಾದರೆ ವಿದ್ಯುತ್ತಿನ ಮೌಲ್ಯ ದರ ಕಡಿಮೆ ಮಾಡಿ ಬೀಜ ಗೊಬ್ಬರ ಸರಿಯಾಗಿ ಬೆಲೆಗೆ ಸಿಗುವಂತೆ ಮಾಡಲೆಂದು ನಮ್ಮ ಮುಖ್ಯಮಂತ್ರಿ ಪರವಾಗಿ ಆ ಸಂಗನವಶೇಶ್ವರಿಗೆ ಸಾಬಿ ಮಾತು ಸಾಕಿಡಿ. ಈ ಸಂಭ್ರಮಕ್ಕೆ ನಾವೆಲ್ಲರ ಗೀತೆ ಹಾಡಿದ ನಂತರ ಪ್ರಸಾದ ಮಾಡೋರಂತೆ. ಆಯ್ತಮ್ಮ ಅತ್ತಿಗೆ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆ ನಿನ್ನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಜಮಾನ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ
ಇಲ್ಲಿ ಮೊಗ್ಗು ಅರಳಿದರೆ ಭೂಮಿಗೆ 1000 ವರ್ಷವೇ. ಶಿಲುಬೆಯನ್ನು ಏರಿದರು ನಗುವಿನ ಒಂದೇ ತುಂಬಿದೆ. ಹಾರಾಡು ಮನಸ್ಸಿಗೆ ಆಕಾಶವು ನೀನಾದೆ. ಈಗ